ಇನ್ನು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರ ಇದೀಗ ಸದ್ದು ಮಾಡ್ತಾ ಇದೆ. ಸರ್ಕಾರಕ್ಕೆ ಕರವೇ ನಾರಾಯಣಗೌಡರಿಂದ 15 ದಿನದ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಉದ್ಯೋಗ ಮೀಸಲಾತಿಯ ಕರಡು ಮಸೂದೆ ಜಾರಿಗೆ ತರಬೇಕು ಅನ್ನೋದು ಅವರ ಆಗ್ರಹ. ಅದು ಕೂಡ 15 ದಿನದಲ್ಲಿ ನಿರ್ಧಾರವನ್ನ ಮಾಡಬೇಕು. ಒಂದು ವೇಳೆ 15 ದಿನದಲ್ಲಿ ನಿರ್ಧಾರ ಮಾಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೂ ಕೂಡ ನಾವು ಹಿಂದೇಟು ಹಾಕೋದಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕರವೇ ನಾರಾಯಣಗೌಡ. ಬಂದ್ ಆಗುತ್ತೆ. ಆ ಬಂದ್ ಸಾವಿರಾರು ಎಕರೆ ಭೂಮಿಯನ್ನ, ನಮ್ಮ ರೈತರ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಳುತ್ತೆ. ಅವರ ಮೂಗಿಗೆ ತುಪ್ಪ ಸರದಂಗೆ ಏನೋ ಅಷ್ಟೊಂದು ಕೊಟ್ಟು ಅವ್ರನ್ನ ಭೂಮಿಯನ್ನ ಕಿತ್ಕೊಳ್ಳುತ್ತೆ. ಇವತ್ತಂತ ರೈತರ ಮಕ್ಕಳಿಗೆ ಉದ್ಯೋಗ ಇಲ್ಲ ಅನ್ನೋದಾದ್ರೆ ಇಡೀ ಬದುಕು ನಾಶ ಆಗ್ತಾ ಇದೆ ಅಂದಾಗ ಇಡೀ ಅಖಂಡವಾದಂತ ಕರ್ನಾಟಕದಲ್ಲಿ ನಾವು ಎಲ್ಲವನ್ನ ಹಂತವಾಗಿ ಹೋರಾಟದ ನಂತರ ಇಡೀ ಕರ್ನಾಟಕ ಬಂದ್ ಆಗುತ್ತೆ. ಆ ಬಂದ್ ಆಗೋದು ಬೇಡ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಸರಿಯಾದ ತೀರ್ಮಾನಕ್ಕೆ ಬರಲಿ. ಯಾಕಂದ್ರೆ ಇವತ್ತು ನಿಮ್ಗೆ ಎಷ್ಟು ಅರಿವಿಗೆ ಬಂದಿದೆಯೋ ಗೊತ್ತಿಲ್ಲ, ಲಕ್ಷ ಲಕ್ಷ ಕೋಟಿ ಜನ ಯುವಕರು ಇವತ್ತು ಮಾತಾಡ್ತಾ ಇದ್ದಾರೆ ಈ ವಿಚಾರದಾಗೆ. ಹಾಗಾಗಿ ಅವರು ಸಿಟ್ಟು ರಟ್ಟೆಗೆ ಬರೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡ್ತೀವಿ ಹಂತವಾಗಿ ಹೋರಾಟವನ್ನು ತಗೊಂಡು ಹೋಗ್ತಾ ಕೊನೆ ಹಸಿರವಾಗಿ ಕರ್ನಾಟಕದ ಬಂದ್ ಕರಿಬೇಕು ಅನ್ನೋದು ಏನಾದ್ರೂ ಆದ್ರೆ ಇಡೀ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಇದೇ ವಿಚಾರವಾಗಿ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಸರ್ಕಾರ ವಿಧೇಯಕವನ್ನ ಮಂಡಿಸಿ ಹಿಂಪಡೆದಿದ್ರಿಂದ ಬೇಸರ ಆಗಿದೆ. ಬೆಂಗಳೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸರ್ಕಾರ ಏನೂ ಹೇಳದೆ ಸುಮ್ಮನಿದ್ದಿದ್ರೆ ನಾವು ಮಾತನಾಡ್ತಿರ್ಲಿಲ್ಲ. ವಿಧೇಯಕ ಅಂಗೀಕರಿಸುವಂತೆ ಆಗ್ರಹಿಸಿ ಜುಲೈ 22ರಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿ ವಾಟಾಳ್ ನಾಗರಾಜ್ ಕೂಡ ಹೇಳಿದ್ದಾರೆ. ಜುಲೈ 25ನೇ ತಾರೀಕು ರಾಜ್ಯದ ಎಲ್ಲಾ ಕನ್ನಡ ಸಂಘಟನೆಗಳ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅನ್ನೋದಾಗಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಒಂದು ಕಡೆಯಲ್ಲಿ ನಾರಾಯಣಗೌಡ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಇದೀಗ ವಾಟಾಳ್ ನಾಗರಾಜ್ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ವೇಳೆ ಈ ವಿಚಾರ ಚರ್ಚೆಗೆ ಬಂದಿಲ್ಲ, ಕನ್ನಡಿಗರ ಉದ್ಯೋಗ ಮೀಸಲಾತಿಯ ಚರ್ಚೆಗೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ ಬೇಸರನೂ ಆಗ್ತಾ ಇರಲಿಲ್ಲ. ಸಂಸತ್ಗೆ ತಂದು ಅಲ್ಲಿ ಸಚಿವರಿಂದ ಒಪ್ಪಿಗೆಯನ್ನೂ ಪಡೆದು ಆ ನಂತರದಲ್ಲಿ ತಡೆ ಹಿಡಿದಿರೋದು ಯಾಕೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಇದೇ ವಿಚಾರವಾಗಿ ವಾಟಾಳ್ ನಾಗರಾಜ್ ಕೂಡ ಹೇಳಿದ್ದಾರೆ. ಸರ್ಕಾರ ವಿಧೇಯಕವನ್ನ ಮಂಡಿಸಿ ಹಿಂಪಡೆದ್ರಲ್ಲ, ಅದು ಬಹಳ ಬೇಸರ ಆಗಿದೆ. ಬೆಂಗಳೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ, ಸರ್ಕಾರ ಈ ವಿಚಾರವಾಗಿ ಮಾತನಾಡಿಲ್ಲ ಅಂದ್ರೆ ನನಗೆ ಬೇಸರ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ಜೊತೆಗೆ ವಿಧೇಯಕ ಅಂಗೀಕರಿಸುವಂತೆ ಆಗ್ರಹಿಸಿ ಜುಲೈ 22ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಜುಲೈ 25ನೇ ತಾರೀಕು ರಾಜ್ಯದ ಎಲ್ಲಾ ಕನ್ನಡಪರ ಸಂಘಟನೆಗಳ ಸಭೆಯನ್ನ ಕರೆದು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಅನಂತರದ ಮುಂದಿನ ಹೋರಾಟಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದರ ನಿರ್ಧಾರವನ್ನ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿತ್ತು ಆ ಮಸೂದೆಯಲ್ಲಿ. ಅದು ಮಂಡನೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಇಚ್ಛೆಯಾಗಿತ್ತು. 50% ನಾನ್ ಅಡ್ಮಿನಿಸ್ಟ್ರೇಟಿವ್ ಜೊತೆಗೆ 75ರಷ್ಟು ಅಡ್ಮಿನಿಸ್ಟ್ರೇಟಿವ್ ಏನು ರಿಸರ್ವೇಷನ್ ಅನ್ನ ಕೊಟ್ಟಿದ್ರು, ಅವೆಲ್ಲವೂ ಬೇಕು ಅನ್ನೋದು ಈಗ ಇರುವಂತ ಚರ್ಚೆ.